ಏನ್ ಮಹಾರಾಣಿಯವರು ಒಳಗೊಳಗೆ ನಗ್ತಾ ಇದ್ದೀರಲ್ಲ? ಒಂದು ಸಣ್ಣ ಥ್ರಿಲ್ ಕೊಟ್ಟು ತಮ್ಮನ ಮಾಮೂಲು ಮೂಡಕ್ ತರಿಸ್ಲಾ? ಏನು ಬೇಡ, ಒಂದು ಮುಖ್ಯವಾದ ವಿಷಯ ಹೇಳಿ ನಾನೇ ನಿನಗೆ ಥ್ರಿಲ್ ಕೊಡ್ತೀನಿ. ನೀನು ನನಗ್ ಥ್ರಿಲ್ ಕೊಡ್ಬೇಕು ಅಂತಿದ್ಯಾ? ವೆರಿ ಗುಡ್ ವೆರಿ ಗುಡ್. ಬೇಗ ಬೇಗ ಅದೇನ್ ಹೇಳ್ಬೇಕು ಅಂತಿದ್ಯೋ ಬೇಗ ಹೇಳ್ಬಿಡೆ ಪ್ಲೀಸ್ ಪ್ಲೀಸ್. ಅದೇನೋ ಹೇಳ್ಬೇಕು ಅನ್ಸುತ್ತೆ, ಆದ್ರೆ ನಾಚಿಕೆ ಆಗತ್ತೆ. ಓಹೋ, ನಿನಗ್ ತಾನೇ ನಾಚಿಕೆ? ಓಕೆ, ನಿನ್ನ ವೈಲಿನ್ ಗಿಲ್ವಲ್ಲ ನಾಚಿಕೆ, ಇದ್ರಲ್ಲಿ ಹೇಳು, ನನಗೆ ಅರ್ಥ ಆಗುತ್ತೆ. ಆದ್ರೆ ನಾನು ಹೇಳಿದ್ಮೇಲೆ ನಗ್ಬಾರ್ದು. ಹೇಳಕ್ ಮುಂಚೆನೆ ನಕ್ಬಿಟ್ಟಿದೀನಿ. ಈಗ ಹೇಳು. ಛೀ ಹೋಗೆ. ಅಯ್ಯೋ, ನೀನ್ ಹೇಳಿದ್ಮೇಲೆ ನಾನು ಹೋಗೋದಿದ್ದೇ ಇದೆ. ಪ್ಲೀಸ್ ವಿಷಯ ಬೇಗ ಹೇಳೆ. ನಾನು ಅಬ್ಬಾ ನೀನೆ, ನನಗ್ ಗೊತ್ತಾಯ್ತು, ಮುಂದಕ್ಕೆ ಹೇಳೆ. ಲವ್ ಮಾಡ್ತಾ ಇದ್ದೀನಿ. ಏನ್ ಕಣ್ಣಿ, ಇಷ್ಟು ದಿವಸ ಶೋಕೇಸ್ ಅಲ್ಲಿ ಇಟ್ಟಿರೋ ವೈಲಿನ್ ತರ ನಿಶಬ್ದವಾಗಿದೆ, ಈಗ ದಿಢೀರಂತ ಶಬ್ದ ಮಾಡ್ತಿದೀಯಲ್ಲೇ. ಯಾರೇ ನಿನ್ ಹೀರೋ? ರಾ ಜಾ ಆಶ್ಚರ್ಯವಾಗ್ತಿದ್ಯಾ? ರಾಜ ಬಂದಾಗಿಂದ ಅದೇನಾಗ್ತಿದ್ಯೋ ನಂಗೆ ಗೊತ್ತಿಲ್ಲ. ರಾಜನ್ ನೋಡ್ದೆ ಒಂದು ಕ್ಷಣನೂ ಇರೋಕ್ಕಾಗಲ್ಲ. ಪ್ರತಿದಿನ ಅವ್ರು ಯಾವಾಗ ಬರ್ತಾರೆ ಅಂತ ಕಾಯ್ತಾನೇ ಇರ್ತೀನಿ. ಒಂದಿನ ಅವ್ರು ಬರ್ದೇ ಹೋದ್ರೆ ನನಗೆ ಊಟ ನಿದ್ದೆ ಯಾವುದು ಬೇಡ ಅನ್ಸುತ್ತೆ. ರಾಜ ನನ್ನ ಬೇಡ ಅಂದ್ರೆ ನನ್ ಹುಚ್ಚ ಹಿಡಿದು ಬಿಡುತ್ತೆ. ಏನೇ, ನಾನ್ ಮಾತಾಡ್ತಾನೆ ಇದ್ದೀನಿ, ನೀನ್ ಸುಮ್ನೆನೇ ಇದೆಯಾ? ಏನ್ ಮಾತಾಡ್ಲಿ ರಾಣಿ, ನಿಜವಾಗ್ಲೂ ನಿನ್ನನ್ನ ಥ್ರಿಲ್ ಮಾಡ್ಬಿಟ್ಟೆ. ಈ ಸಂತೋಷದಲ್ಲಿ ನನಗ್ ನಾಲಿಗೆನೆ ಹೊರಡ್ತಾ ಇಲ್ಲ. ನೀನು ತುಂಬಾ ಅದೃಷ್ಟವಂತೆ ಕಣೆ. ಹಾ, ನನ್ನ ಅದೃಷ್ಟ ಈಗ ನಿನ್ ಕೈಯಲ್ಲೇ ಇದೆ. ನನ್ ಪ್ರೀತಿ ಬಗ್ಗೆ ರಾಜನ್ ನೀನೇ ಹೇಳ್ಬೇಕು. ಅವ್ರ ಎದುರುಗಡೆ ಇದ್ರೆ ನಂಗೆ ಮಾತಾಡೋಕೆ ಆಗಲ್ಲ. ಆಯ್ತು ಕಣೆ, ನಿನ್ನ ಬಗ್ಗೆ, ನಿನ್ ಪ್ರೀತಿ ಬಗ್ಗೆ ರಾಜನಿಗೆ ನಾನೇ ಹೇಳ್ತೀನಿ. ಥ್ಯಾಂಕ್ ಯು ಲಲಿತಾ. ನೀನ್ ಈ ಸಹಾಯಕ್ಕೆ ನಾನು 7 ಜನ್ಮಕ್ಕೂ ಋಣಿಯಾಗಿರ್ತೀನಿ. ನಿನ್ನ ಋಣ ತೀರ್ಸೋಕೆ ಆ 7 ಜನ್ಮನೂ ನನಗ್ ಸಾಲಲ್ಲ. ಕ್ಷಮಿಸ್ಬೇಕು, ನೀವು ನಮ್ಮ ಕ್ಯಾಪ್ಟನ್ಗೆ ಕವಿತಾ ರಾಣಿನ ತೋರಿಸ್ತೀನಿ ಅಂತ ಹೇಳಿದ್ದು. ಅವನ ಮುಖದಲ್ಲಿ ಕಳೆ ಉಕ್ಕಿ ಹರಿತಾ ಇದೆ. ಇನ್ಮೇಲೆ ನೀವು ಎಲ್ಲಿ ಹೆಂಗೆ ಡ್ಯಾಶ್ ಹೊಡೆದ್ರು ನಾವ್ ಏನು ಅನ್ಕೊಳ್ಳಲ್ಲ. ಮೇಡಮ್, ನೀವು ತುಂಬಾ ದೊಡ್ಡವರು. ಮೇಡಮ್, ನೀವು ತುಂಬಾ ತುಂಬಾ ಒಳ್ಳೆಯವರು, ತುಂಬಾ ದೊಡ್ಡ ಮನ್ಸಿರೋರು. ನೀವು ತುಂಬಾ 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 ದೊಡ್ಡ ಮನಸ್ಸಿನವರು. ನಾನ್ ಕವಿತಾನ ನನ್ನ ಹತ್ರ ಸೇರಿಸ್ತಿರೋ ದೇವತೆ ನೀವು. ರಾಜನ್ ನೋಡ್ದೆ ಒಂದು ಕ್ಷಣನೂ ಇರೋಕ್ಕಾಗಲ್ಲ. ರಾಜ ನನ್ನ ಬೇಡ ಅಂದ್ರೆ ನನ್ ಹುಚ್ಚ ಹಿಡಿದು ಬಿಡುತ್ತೆ. ಮೇಡಮ್, ನಮ್ ಕ್ಯಾಪ್ಟನ್ಗೆ ಕವಿತಾ ರಾಣಿನ ಯಾವಾಗ ಪರಿಚಯ ಮಾಡಿಸ್ತೀರಾ? ಇವತ್ ಸಾಯಂಕಾಲ ಗಾಂಧಿ ಪಾರ್ಕ್ ಬನ್ನಿ, ಕವಿತೆನ ನಿಮಗ್ ತೋರಿಸ್ತೀನಿ. ಸಾಯಂಕಾಲ ತನಕ ಯಾಕೆ, ನಾವು ಈಗಲೇ ಪಾರ್ಕಿಗೆ ಹೋಗೋಣ. ಪಾರ್ಕ್ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಒಂದ್ ಕಡೆ ನಮ್ ಕ್ಯಾಪ್ಟನ್, ಇನ್ನೊಂದ್ ಕಡೆ ಕವಿತಾ ರಾಣಿ, ಮಧ್ಯ ಗ್ಯಾಪೇ ಬರಬಾರ್ದು. ಲಲಿತಾ ಲಲಿತಾ, ರಾಜನ್ ಯಾವ ರೀತಿ ಪರಿಚಯ ಮಾಡಿಸ್ತೀಯ ಅಂತ ಹೇಳೆ. ನೋಡ್ತಿರು, ಪರಿಚಯ ಮಾಡಿಸ್ತಿದ್ದ ಹಾಗೆ ಅವ್ರಿಗೂ ಥ್ರಿಲ್ಲು, ನಿನಗೂ ಥ್ರಿಲ್ಲು, ನನಗೂ ಥ್ರಿಲ್ಲು. ಅಯ್ಯೋ, ಥ್ರಿಲ್ಲು ಅಂತ ಸಾಯಿಸ್ತಾ ಇದ್ಯಾ ಕಣೆ. ಅದೇನು ಅಂತ ಸರಿಯಾಗಿ ಹೇಳೆ. ಕವಿತಾ ಅನ್ನೋ ಹೆಸರಲ್ಲಿ ಒಬ್ಳು ಕವನ ಬರೀತಾಳೆ. ಆಕೆ ಕವನ ಅಂದ್ರೆ ರಾಜನ ಪ್ರಾಣ, ಅವಳು ಅಂದ್ರೆ ಅವ್ರಿಗೂ ಹುಚ್ಚು. ಅದಕ್ಕೆ ಹೇಗಿದ್ರು ನಿನ್ ಹೆಸರು ಕವಿತಾ ಅಲ್ವಾ, ಸೊ ನೀನೇ ಆ ಕವಿತಾ ಅಂತ ಹೇಳ್ಬಿಡ್ತೀನಿ. ಅಯ್ಯಯ್ಯೋ, ಇದೆಂತ ಥ್ರಿಲ್ಲೇ, ಮನೆ ಹಾಳ್ ಥ್ರಿಲ್ಲು. ನೋಡೆ, ನೀನು ಕವಿತಾ ಅಂದ ಕೂಡ್ಲೆ
ರಾಜ ಏನು ಯೋಚನೆ ಮಾಡದೆ ನಿನ್ನನ್ನು ಪ್ರೀತಿಸ್ತಾರೆ. ನಿನ್ನ ಲವ್ ಸ್ಟೋರಿ ಆರಂಭದಲ್ಲೇ ಫಿನಿಶಿಂಗ್ ಲೆವೆಲ್ ಬಂದ್ಬಿಡುತ್ತೆ. ಅಯ್ಯೋ, ನಿಜ ಏನು ಅಂತ ಗೊತ್ತಾದ್ರೆ ನನ್ನ ಲವ್ ಸ್ಟೋರಿ ಸ್ಟಾರ್ಟ್ ಆಗಕ್ ಮುಂಚೆನೆ ಫಿನಿಶ್ ಆಗೋಗುತ್ತೆ. ಅಬ್ಬಾ, ಸುಮ್ನೆ ಗಾಬರಿ ಆಗ್ಬೇಡ. ಈ ನಿಜ ಎಂಥ ಪರಿಸ್ಥಿತಿಲೂ ಹೊರಗೆ ಬರೋಲ್ಲ. ಕವನಗಳನ್ನ ಬರೆಯೋ ನಿಜವಾದ ಕವಿತಾ ನಿನ್ನ ರಾಜನ ಮಧ್ಯೆ ಖಂಡಿತ ಬರೋದಿಲ್ಲ. ಯಾಕೆ ಅಂದ್ರೆ ಅವ್ರು ನಮ್ಮ ಕಾಲೇಜಲ್ಲಿರೋ ಕನ್ನಡ ಲೆಕ್ಚರರ್. ಅವರೇ ಕವಿತಾ ಅನ್ನೋ ಹೆಸರಿನಲ್ಲಿ ಕವನ ಬರೀತಿರೋದು. ನೀನ್ ಯಾವ್ದಕ್ಕೂ ಭಯ ಪಡ್ಬೇಡ. ಸುಮ್ನೆ ನಾನ್ ಹೇಳ್ದ ಕೇಳು. ನಾನ್ ಕೇಳ್ಕೊಳ್ಳೋದು ಅದೇ. ನಾನ್ ಹೇಳೋದನ್ನ ನೀನ್ ಕೇಳೋ ದಿನ ಯಾವತ್ತೂ ಬರ್ದೇ ಇರ್ಲಿ ಅಂತ. ನೀನು ಮಾತ್ ಕಲ್ತು ಬಿಟ್ಟೆ ಕಣೆ. ಅಕಸ್ಮಾತ್ ರಾಜ ಒಂದ್ ಕವನ ಹೇಳ್ಬೇಕು ಅಂದ್ರೆ, ಅಯ್ಯೋ ಅವ್ರು ಬಂದ್ಬಿಟ್ರು, ಏನೇ ಮಾಡೋದೀಗ? ನೀನ್ ಏನು ಮಾಡ್ಬೇಡ. ನೀನ್ ಹೋಗ್ ಅಲ್ಲಿ ನಿಂತ್ಕೋ, ನಾನು ಅವ್ರಿಗೆಲ್ಲ ಹೇಳ್ತೀನಿ. ಹೋಗು. ಮೇಡಮ್ ಮೇಡಮ್, ನಾವು ಬರೋದು ಸ್ವಲ್ಪ ತಡ ಆಗೋಯ್ತು, ದಯವಿಟ್ಟು ಕ್ಷಮಿಸಿ. ಕವಿತಾ ರಾಣಿ ಅವ್ರು ಯಾರು? ಎಲ್ಲಿ? ಇರಿ ಇರಿ, ಯಾಕಿಷ್ಟ ಆತ್ರ? ಅವ್ರು ನಿಮಗೋಸ್ಕರನೇ ಕಾಯ್ತಿದ್ದಾರೆ ನೋಡಿ. ನೀವಾ ಕವಿತಾ ರಾಣಿ? ಹಾ, ಕವಿತಾ ರಾಣಿ ನಾನೇ. ನೀವಾ? ಇಷ್ಟು ದಿವಸ ನೀವ್ ಯಾರು ಅಂತ ನಮಗೆ ಟೆನ್ಷನ್ ಆಗೋಗಿತ್ತು. ಇನ್ನ ನಿಮ್ಮ ಪ್ರೇಮ ಲೋಕದಲ್ಲಿ ನಾವ್ ಅಡ್ಡಿ ಬರಲ್ಲ. ಹಲೋ ಹಲೋ. ಅಲ್ಲಿಗೆ ಮಾದೇವರಿಗೆ ಕೈ ಮುಗಿದು ಕೇಳ್ತಾರಪ್ಪ. ಏನಂತಪ್ಪ? ಮ್ಯಾಲನ್ನು ಏನಂತಪ್ಪ? ಅಮ್ಮ ಏನು ಅಮ್ಮ, ಏನಪ್ಪ? ಕವಿತಾ ಅಂದ್ರೆ ಯಾರು ಅಂದ್ಕೊಂಡಿದ್ಯಾ? ಯಾರು ಅದೇ ಯಾರು ಅಂದ್ಕೊಂಡಿದ್ಯಾ ಅಂತ. ಯಾರು ಅಂತ ಅನ್ಕೊಳ್ಳೋ? ಅದೇ ಆ ಹುಡ್ಗಿ ಯಾರು ಅನ್ಕೊಂಡಿದ್ಯಾ? ಅಯ್ಯೋ, ನಿನಗೆ ಏನಾಗಾಯ್ತು? ನಿಂದೊಳ್ಳೆ ಕಥೆ ಆಯ್ತಲ್ಲ ಕ್ಯಾಪ್ಟನ್. ನೀನ್ ಯಾರನ್ನ ಅನ್ಕೊಂಡಿದ್ಯಾ ಅಂತ ನೀನ್ ಹೇಳ್ಬೇಕು. ಅದನ್ನು ಬಿಟ್ಟು ಅವ್ರನ್ನ ಕೇಳಿದ್ರೆ ಅವ್ರು ಯಾರನ್ನ ಅನ್ಕೋಬೇಕು, ಯಾಕೆ ಅನ್ಕೋಬೇಕು? ಅದಕ್ಕಿನ್ನ ಯಾರನ್ನಾದ್ರೂ ಯಾಕೆ ಅನ್ಕೋಬೇಕು, ಅದು ನನ್ ಪಾಯಿಂಟ್. ಏಯ್, ನೀ ಸ್ವಲ್ಪ ಸುಮ್ನಿರು. ಅಮ್ಮ, ಕವಿತಾ ಬೇರೆ ಯಾರು ಅಲ್ಲ, ನಮ್ ರಂಗನಾಥಯ್ಯನವ್ರ ಮಗಳು. ನಾನು ಅವಳು ಎಷ್ಟು ಇಷ್ಟಪಡ್ತೀನೋ ಅವಳು ನಾನು ಅಷ್ಟೇ ಇಷ್ಟಪಡ್ತಾಳೆ. ನಮ್ಮನ್ನು ಸ್ವಲ್ಪ ಸ್ವಲ್ಪ ಇಷ್ಟ ಪಡ್ತಾಳೆ. ಬಾಯ್ ಮುಚ್ಚ ಪರದೇಸಿ. ನನ್ನ ಮಗ ನಕ್ಷತ್ರಗಳ ಮಧ್ಯೆ ಇರೋ ಚಂದ್ರ ಕಣೋ. ಈ ನನ್ನ ಬಂಗಾರನ ಕವಿತಾನು ಮೆಚ್ಕತಾಳೆ, ಅವಳು ಸೌತಿನೂ ಮೆಚ್ಕತಾಳೆ. ಅಂತೂ ಇವನ ಮದ್ವೆನ ಕಣ್ ತುಂಬಾ ನೋಡಿ ಮೊಮ್ಮಕ್ಕಳನ್ನ ಎತ್ಕೊಂಡ್ ಆಡ್ಸಿ ಆಮೇಲೆ ನನಗೇನು ಕೆಲಸ, ಮ್ಯಾಕ್ ಹೊಂಟು ಹೋಯ್ತೀನಿ. ಮೇಲಕ್ಕೆ ಹೋಗ್ತೀಯಾ? ಸದ್ಯಕ್ಕೆ ಮೇಲಿನ ಪೋರ್ಷನ್ ಖಾಲಿ ಇಲ್ಲ. ಮುಂಬೈನಿಂದ ಬಂದು ದುಬೈನವರು ಬಾಡಿಗೆಗಿದ್ದಾರೆ. ನಿನ್ ಯಾರು ಕೇಳಿದ್ರ? ನಾನು ಹೇಳೋದನ್ನ ಡೀಟೇಲ್ ಆಗಿ ಕೇಳಿ. ರಾಣಿನ ನನಗೆ, ಲಲಿತನ ಯಾವನೋ ತಲ್ಮಾಸದವನು ಕೊಟ್ಟು ಮದ್ವೆ ಮಾಡ್ಬಿಡಿ. ಆಮೇಲೆ ಮಕ್ಕಳು ಹುಟ್ಟುತ್ತಿದ್ದಾಗೆ ಆ ಪಿಳ್ಳೆಗಳಿಗೆಲ್ಲ ನಿಮ್ಮ ಮಡಿಲೇ ಆಟದ ಮೈದಾನ. ಆ ಮಕ್ಕಳಿಗೆ ನೀವು ಕತೆ ಹೇಳ್ತಾ ಹೇಳ್ತಾ ಕಾಲ ಕಳಿಬೋದು. ನಾನು ರಾಣಿ ಜೊತೆ ಜಾಲಿಯಾಗಿ ಹಾಡ್ತಾ ಹಾಡ್ತಾ ಕಾಲ ಕಳಿಬೋದು. ಏನಂತೀರ ಮಾವ? ಮಾವ ಅಂತಂದ್ರೆ ಮೊಣಕೇಲಿ ಕೂದು ಮುಖಾನ ಪಚಡಿ ಮಾಡ್ಬಿಡ್ತೇನೆ ನನ್ನ ಮಗನೇ. ಏ ಜಗತ್ ಕಲಾ ಬಂಧು, ಓ, ಈ ಎಕ್ಸ್ಟ್ರಾ ಫಿಟ್ಟಿಂಗ್ ಈಗಲೇ ಬರಬೇಕಾ? ಏನಿದು ವಿಧಾತ? ಕಲಾವಿದರಿಗೆ ನೀನು ತಾತ, ನಿನ್ನ ಮುಂದೆ ಆ ಸರಸ್ವತಿ ಫಾದರು ಗೋತ. ನೀನು ನಮಗೊಂದು ಪ್ರೋಗ್ರಾಮ್ ಕೊಟ್ರೆ ಕೊಚ್ಚ ಕೊಚ್ಚ ಓತ. ಕೈ ಹೋತಾ ಉಗಿ ಉನ್ಗೆ. ನನ್ನ ಗೋಲ್ಡನ್ ಮ್ಯಾರೇಜ್ ಬಗ್ಗೆ ಮಾತಾಡೋದಕ್ಕೆ ಯಾವ ಕಾಲ್ ಮೇಲೆ ಬಿಡ್ತಿದ್ನೋ ಅದನ್ನೇ ದೂರ ಮಾಡಕ್ ನೋಡ್ತಾ ಇದ್ದೀನೋ ದುರಾತ್ಮ. ತೊಲಗ ಆಚೆ. ಏಯ್ ಗವಾಕ್ಷಿಯಿಂದ ಬಂದಿರೋ ಪಿಶಾಚಿ, ಈಗ ನೀನು ಸುಮ್ಮನಿರ್ಲಿಲ್ಲ ಅಂತಂದ್ರೆ ಏಯ್, ನನ್ನ ಹತ್ರ ಇಟ್ಕೋಬೇಡ. ಏನ ದೊಡ್ಡ ಪಂಟ್ರ ನೀನು? ಅದನ್ನ ಮಾತ್ರ ಕೇಳ್ಬೇಡ, ಹೇಳ್ತಾ ಇದ್ದೀನಿ. ಏಯ್, ನೀನ್ ಬೊಗಳೋ ನಾಯಿ ಕಚ್ಚಲ್ಲ ಅಂತ ನಂಗೆ ಗೊತ್ತು ಕಣ. ನಾನ್ ಬೊಗಳೋದಕ್ ಶುರು ಮಾಡಿದ್ರೆ, ಅಲ್ಲ ಹೊಡಿಯೋದಕ್ ಶುರು ಮಾಡಿದ್ರೆ ಏನು ಏನಾಗುತ್ತೆ? ನೀನೇ ಸುಸ್ತಾಗಿ ಸತ್ತೋಗ್ತೀಯ. ನೀನ್ ಎದ್ರಕಂಡೆ ಸತ್ತೋಗ್ಬಿಡ್ತೀಯ. ಸೈಲೆನ್ಸ್, ಸೈಲೆನ್ಸ್. ನೀವಿಬ್ರು ನಾನು ಹೇಳೋ ಮಾತನ್ನ ಗಮನ ಇಟ್ಟು ಕೇಳಿ. ಹೇಳಿ. ನಾನು ಒಳಗಡೆ ಪೇಪರ್ ಓದ್ತಿರ್ತೀನಿ. ನೀವಿಬ್ರು ಶಕ್ತಿ ಮೀರಿ ವಂಚನೆ ಇಲ್ಲದೆ ಹೋರಾಡಿ. ರೆಡಿ? ಯಾರಾದ್ರೂ ಒಬ್ರು ಸಾಯಿರಿ. ಬದುಕುಳಿದವರು ನನ್ನನ್ನು ಬಂದು ನೋಡಿ. ಯಾಕೆ ಅಂತ ಕೇಳ್ಬೋದಾ? ಅವರನ್ನ ನಾನು ಸಾಯಿಸಿ ಸುಖವಾಗಿರ್ತೀನಿ. ರಾಜಾ, ಪ್ಲೀಸ್ ಹ್ಯಾವ್ ಇಟ್. ಥ್ಯಾಂಕ್ ಯು. ಕೂತ್ಕೊಳ್ಳಿ. ಏನ್ ಹಾಗೆ ನೋಡ್ತಾ ಇದ್ದೀರಾ?
ಹೇಳಿ, ಯಾಕೆ ಹಾಗೆ ನೋಡ್ತಾ ಇದ್ದೀರಾ?